ಇದು ಈಗಾಗಲೇ ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರ ಮಾತು. ಎಚ್ ಡಿ ರೇವಣ್ಣ ಅವರ ಮಾತಿನ ಪ್ರಕಾರ ಅವರು ಲೆಕ್ಕ ಮಾಡಿ ಒಂದೊಂದೇ ಕಾನ್ಸ್ಟಿಟ್ಯೂನ್ಸಿಗಳನ್ನ ಹೆಸರು ಹೇಳ್ತಾ ಇಲ್ಲಿ ಗೆಲ್ತೀವಿ ಇಲ್ಲಿ ಗೆಲ್ತೀವಿ ಇಲ್ಲಿ ಗೆಲ್ತೀವಿ ಅಂತ ಹೇಳ್ಕೊಂಡು ಕೊನೆಗೆ ಬಹುಶಃ ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಹೆಸರು ಹೇಳಬೇಕು ಅನ್ನೋಂಥ ನೆನಪಾಗಲಿಲ್ಲ. ಹೀಗಾಗಿ 14ರಲ್ಲಿ 10 ಗೆಲ್ತೀವಿ ಅನ್ನೋಂಥರ ಮೂಲಕ ಅವರು ತಮ್ಮ ಮಾತನ್ನು ನಿಲ್ಲಿಸಿದರು. ಇನ್ನೊಂದು ಕಡೆಯಲ್ಲಿ ನಟ ಉಪೇಂದ್ರ ಅವರು ಪ್ರಜಾಕೀಯದ ನಾಯಕರಾಗಿರುವಂತಹ ಉಪೇಂದ್ರ ಈಗಾಗಲೇ ಮತ ಚಲಾಯಿಸೋದಕ್ಕೆ ಆಗಮಿಸಿರುವಂಥದ್ದು. ಕತ್ತರಿಗುಪ್ಪೆಯಲ್ಲಿರುವಂತಹ ಮತ ಕೇಂದ್ರಕ್ಕೆ ಆಗಮಿಸಿದ್ದಾರೆ ನಟ ಉಪೇಂದ್ರ ಮತ್ತು ಅವರ ಪತ್ನಿ ನಟಿ ಪ್ರಿಯಾಂಕಾ ಅವರು ಕೂಡ ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರಜಾಕೀಯವನ್ನ ಪ್ರತಿಪಾದಿಸ್ತಾ ಇರುವಂತಹ ಉಪೇಂದ್ರ ಈ ಬಾರಿ ಅವರ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಹೀಗಾಗಿ ತಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಂತಹ ಉಪೇಂದ್ರ ಈಗ ತಮ್ಮ ಮತ ಚಲಾವಣೆಗಾಗಿ ಆಗಮಿಸಿರುವಂಥದ್ದು. ಉಪೇಂದ್ರ ದಂಪತಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್. ಈ ಬಾರಿಯ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ 2 ಹಂತಗಳಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇದ್ದಾರೆ. 23ನೇ ತಾರೀಕಿನಂದು ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೆಯುವಂತಹದ್ದಿದೆ. ಈಗಾಗಲೇ ಈ ಒಂದು ದಕ್ಷಿಣ ಕರ್ನಾಟಕದ ಮತಕ್ಷೇತ್ರಗಳಿಗೆ ಅತ್ಯಂತ ಜಿದ್ದಾಜಿದ್ದಿನಿಂದ ಮತ ಸಮರ ನಡೆದಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು JDS, ಯಾಕೆಂದರೆ ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDS ನೇರಾನೇರ ಎದುರಾಳಿಗಳಾಗಿ ಚುನಾವಣೆಯನ್ನು ಎದುರಿಸ್ತಾ ಬಂದಿರುವಂಥದ್ದು ಇತಿಹಾಸ. ಆದರೆ ಈ ಬಾರಿ ಎರಡೂ ಪಕ್ಷಗಳು ಜೊತೆಯಾಗಿ ಸ್ಪರ್ಧಿಸ್ತಾ ಇದ್ದಾವೆ. ಹೀಗಾಗಿ ಹಲವು ಮತಕ್ಷೇತ್ರಗಳಲ್ಲಿ ಒಂದು ಪಕ್ಷದ ಸಿಂಬಲ್ಲೇ ಇಲ್ಲದೆ ಈ ಬಾರಿ ಚುನಾವಣೆ ಎದುರಿಸಬೇಕಾದಂತಹ ಸ್ಥಿತಿ ಇದೆ. ಉದಾಹರಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಸಿಂಬಲ್ ಇಲ್ಲದೇನೆ ಉಡುಪಿ ಚಿಕ್ಕಮಗಳೂರಿನಂತಹ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾದಂತಹ ಸ್ಥಿತಿ ಇದೆ. ಮೈಸೂರಿನಲ್ಲಿ JDSನ ಸಿಂಬಲ್ ಇವತ್ತು ಮತಪೆಟ್ಟಿಗೆಯಲ್ಲಿ ಇಲ್ಲ. ಈ ರೀತಿಯಾದಂತಹ ಒಂದು ಚುನಾವಣಾ ಪ್ರಕ್ರಿಯೆ ದೋಸ್ತಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಎಷ್ಟರ ಮಟ್ಟಿಗೆ ದೋಸ್ತಿ ಜೊತೆಯಾದರೆ ನಾವಿಬ್ಬರೂ ಸೇರಿದರೆ 50%ಗಿಂತ ಹೆಚ್ಚು ನಾವು ಮತ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದ ಮಾತುಗಳನ್ನು ಹೇಳ್ತಾರೆ ಎರಡೂ ಪಕ್ಷಗಳ ನಾಯಕರು. ಆದರೆ ನಿಜಕ್ಕೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎರಡೂ ಪಕ್ಷಗಳು ಮತಗಿಟ್ಟಿಸೋದಕ್ಕೆ ಸಾಧ್ಯ ಆಗತ್ತಾ? ಮತ್ತು ಈ ದೋಸ್ತಿಗಳ ನಡುವೆ ಇರುವಂತಹ, ಅಂದರೆ ಮೇಲ್ಮಟ್ಟದ ನಾಯಕರಲ್ಲಿ ದೋಸ್ತಿ ಇದೆ, ಆದರೆ ಕೆಳಮಟ್ಟದ ಕಾರ್ಯಕರ್ತರಲ್ಲಿ ಇರುವಂತಹ ದೋಸ್ತಿಯ ಬಿರುಕಿನ ಲಾಭವನ್ನ ಎಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ? ಬಹುಶಃ ಭಾರತೀಯ ಜನತಾ ಪಕ್ಷ 1999ರ ಲೋಕಸಭಾ ಚುನಾವಣೆಯಿಂದ ಆರಂಭಗೊಂಡು 98ರ ಲೋಕಸಭಾ ಚುನಾವಣೆಯಿಂದ ಆರಂಭಗೊಂಡು ಸತತವಾಗಿ ಡಬಲ್ ಡಿಜಿಟ್, ಅಂದರೆ 16, 17, 18, 19 ಸ್ಥಾನಗಳವರೆಗೆ ಗೆಲುವನ್ನು ಸಾಧಿಸಿರುವಂಥದ್ದು ಇತಿಹಾಸ. ಆದರೆ ಈ ಬಾರಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ನಟ ಗಣೇಶ್ ಅವರಿಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತ್ತು ಚಲಾವಣೆಗೆ ಆಗಮಿಸಿರುವಂತಹ ನಟ ಗಣೇಶ್ ಅವರನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಈ ಬಾರಿಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಗಲೇ ಹೇಳಿದಂತೆಯೇ ಈ 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ, ಅಂದರೆ ದೋಸ್ತಿಗಳ ಪರಿಣಾಮ ಎಷ್ಟರ ಮಟ್ಟಿಗೆ ಬೀರಿದೆ ಅನ್ನುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. ತಮ್ಮ ಪುತ್ರನನ್ನು, ಯಾಕಂದರೆ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ JDSನ ಕಾರ್ಯಕರ್ತರಿದ್ದು ಕಾಂಗ್ರೆಸ್ ಪಕ್ಷ ಇಲ್ಲಿ JDSಗೆ ಬೆಂಬಲವನ್ನು ಕೊಡುತ್ತಿರುವಾಗ ತನ್ನ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಳ ಜೋರಾಗಿ ಬಿರುಸಿನ ಪ್ರಚಾರವನ್ನು ತನ್ನ ಮಗನ ಪರವಾಗಿ ಮಾಡಿದ್ದಾರೆ. ಆದರೆ ಅವರ ಎದುರಾಳಿಯಾಗಿರುವಂತಹ ಸುಮಲತಾ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು ಕೈಗೊಂಡು ಈ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಸುಮಲತಾ, ಅದರ ಮೂಲಕವಾಗಿ ರೈತ ಸಂಘ ಇರಬಹುದು, ಭಾರತೀಯ ಜನತಾ ಪಕ್ಷ ಇರಬಹುದು, ಇವೆಲ್ಲವೂ ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿರುವಂಥದ್ದು. ಮಂಡ್ಯದ ಉದ್ದಗಲಕ್ಕೂ ಕೂಡ ಬಹಳ ಬಿರುಸಿನ ಪ್ರಚಾರವನ್ನು ಎರಡೂ ಕಡೆಯವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸತತವಾಗಿ ಪ್ರಚಾರದಲ್ಲಿ ತೊಡಗಿದ್ರು. ಹಾಗೆಯೇ ಸುಮಲತಾ ಮತ್ತು ಅವರ ಪರವಾಗಿ ನಟ ದರ್ಶನ್ ಅವರು ಕೂಡ ಸತತವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಮತದಾರರ ಗಮನವನ್ನು ಸೆಳೆದರು. ಈ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಟ್ಟು
ಆ, ಆ, ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಟ್ಟು ಚುನಾವಣಾ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗಿತ್ತು. ಹಾಗೇನೆ ಉಳಿದ ಮತಕ್ಷೇತ್ರಗಳಿಗಿಂತ ಹೆಚ್ಚಿನ ಅಟೆನ್ಷನ್ ಅನ್ನ ಈ ಬಾರಿ ಮಂಡ್ಯ ಗಳಿಸೋದಕ್ಕೆ ಕಾರಣ ಆಗಿರುವಂತಹದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರನು ಕೂಡ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಹಾಸನ ಮತ್ತು ತುಮಕೂರಿನಲ್ಲಿ ದೇವೇಗೌಡರು ಮೊದಲ ಬಾರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರುವಂತಹದ್ದು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸರ್ಪ್ರೈಸ್, ಎರಡೂ ಕಡೆಯ ಅಭ್ಯರ್ಥಿಗಳು ಕೂಡ ಸರ್ಪ್ರೈಸ್. ಯಾಕೆಂದ್ರೆ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಘೋಷಣೆ ಆಗಿರುವಂಥದ್ದು ಕೂಡ ಒಂದು ರೀತಿಯಾದಂತಹ ಸರ್ಪ್ರೈಸ್ ಆಗಿತ್ತು. ಯಾಕಂದ್ರೆ BK ಹರಿಪ್ರಸಾದ್ ಅವರು 1999ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದನ್ನ ಬಿಟ್ಟರೆ ಅದಾದ ನಂತರ ಅವರು ನೇರ ಚುನಾವಣೆಯಲ್ಲಿ ಭಾಗಿಯಾಗಿರಲಿಲ್ಲ. 2019ರಲ್ಲಿ ಕಡೆ ಕ್ಷಣದಲ್ಲಿ BK ಹರಿಪ್ರಸಾದ್ ಅವರ ಹೆಸರು ಘೋಷಣೆ ಆಯಿತು. ಆದರೆ BK ಹರಿಪ್ರಸಾದ್ ಅವರ ಹೆಸರು ಘೋಷಣೆ ಆಗುವವರೆಗೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಯ ಹೆಸರನ್ನು ಪ್ರಕಟಿಸಿರಲಿಲ್ಲ. ತೇಜಸ್ವಿನಿ ಅನಂತಕುಮಾರ್ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂತಹ ಸ್ಥಿತಿ ಇದ್ದಾಗ ಅಲ್ಲಿ ತೇಜಸ್ವಿ ಸೂರ್ಯ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. ಈ ಮೂಲಕ ಪಕ್ಷ ಓರ್ವ ಕಾರ್ಯಕರ್ತರನ್ನ ಗುರುತಿಸಿದೆ, ಯುವಕರನ್ನ ಗುರುತಿಸಿದೆ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಭಾರತೀಯ ಜನತಾ ಪಕ್ಷ ನೀಡ್ತಾ ಬಂದಿರುವಂತಹದ್ದು. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ನಡೀತಾ ಇರುವಂತಹ ಕೆಲ ಕಡೆಗಳಲ್ಲಿ ನಡೀತಾ ಇರುವಂತಹ ಏನು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಲಾಠಿ ಚಾರ್ಜ್ ಅನ್ನು ನಾವು ಗಮನಿಸಬಹುದು. ಪಶ್ಚಿಮ ಬಂಗಾಳದಲ್ಲಿ ಒಂದು ಮತಗಟ್ಟೆಯ ಸಮೀಪದಲ್ಲಿ ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲಿ ಗಲಭೆಗಳು ನಡೀತಾ ಇರುವಂತಹ, ಗಲಾಟೆ ನಡೀತಾ ಇರುವಂತಹ ದೃಶ್ಯ. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಕ್ರಿಕೆಟ್ ಆಟಗಾರರ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಹೋಗ್ತಾ ಇರುವಂಥದ್ದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ರು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಕಲ್ಲು ತೂರಾಟ ನಡೆದಿದೆ, ಅಂಗಡಿ ಮುಂಗಟ್ಟುಗಳು ಬಾಗಿಲು ಹಾಕಿರುವಂಥದ್ದು. ಪಶ್ಚಿಮ ಬಂಗಾಳದ ದಿನಾಜ್ಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲಿ ಗಲಾಟೆಯೂ ಕೂಡ ಶುರುವಾಗಿದೆ. ಯಾಕೆಂದ್ರೆ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸ ಅದೊಂದು ಅತ್ಯಂತ ರಕ್ತಸಿಕ್ತವಾಗಿರುವಂತಹ ರಾಜಕೀಯ ಇತಿಹಾಸ. ತೋಟ ನೋಡಿ, ನಾವಿಲ್ಲಿ ಗಮನಿಸಬಹುದು, ಗುಂಡು ಹಾರಿಸಿರ್ತಕ್ಕಂತಹ ತೋಟೆಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ರಾಜಕೀಯವಾಗಿ ಪಶ್ಚಿಮ ಬಂಗಾಳಕ್ಕೆ ಅತ್ಯಂತ ರಕ್ತಸಿಕ್ತ ಇತಿಹಾಸ ಇದೆ. ಈ ಬಾರಿ ಅಲ್ಲಿ ಹಿಂದೆ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಶುರುವಾಗಿದ್ದಂತಹ ಜಿದ್ದಾಜಿದ್ದಿ ಮುಂದುವರೆದೋದು ಕಮ್ಯುನಿಸ್ಟ್ ಪಕ್ಷ ಮತ್ತು TMC ನಡುವೆ ಸಾಕಿ ಈಗ ಅದು TMC ಮತ್ತು ಬಿಜೆಪಿ ನಡುವಿನ ಗುದ್ದಾಟವಾಗಿ ಮಾರ್ಪಟ್ಟಿರುವಂತಹ ರಾಜ್ಯವಾಗಿದೆ ಪಶ್ಚಿಮ ಬಂಗಾಳ. ಇನ್ನು ನಟ ಗಣೇಶ್ ಅವರು ಈಗಾಗಲೇ ಮತ ಹಾಕಿದ್ದಾರೆ. ನಟ ಉಪೇಂದ್ರ ದಂಪತಿ ಈಗಾಗಲೇ ಮತ ಚಲಾವಣೆಯನ್ನ ಮಾಡಿರುವಂತಹದ್ದು.